أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಸಹ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಚರಿತ್ರೆಗೆ ಸಂಬಂಧಪಟ್ಟು ಬದ್ರ್ ಯುದ್ಧದ ತಕ್ಷಣದ ನಂತರ ಸಂಭವಿಸಿದ ಕೆಲವು ಘಟನೆಗಳ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಳಿಯ ಹಜರತ್ ಅಬುಲ್ ಆಸ್ ರಜಿಯಲ್ಲಾಹು ಅನ್ಹು ಇಸ್ಲಾಂ ಸ್ವೀಕಾರದ ಘಟನೆ ಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಮಾದಿಲ್ ಊಲಾ ಹಿಜರಿ 6ರಲ್ಲಿ ಝೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ಅನ್ಹು ನೇತೃತ್ವದಲ್ಲಿ 70 ಸಹಾಬ್ಯರ ಜೊತೆಗೆ ಒಂದು ಸೈನ್ಯವನ್ನು ಅಮೀಸ್ ಎಂಬ ಪ್ರದೇಶಕ್ಕೆ ಕಳುಹಿಸಿದರು. ಅಮೀಸ್ ಪ್ರದೇಶವು ಮದೀನದಿಂದ 4 ದಿನಗಳ ಯಾತ್ರೆಯ ದೂರದಲ್ಲಿದೆ. ಒಂದು ದಿನದ ಯಾತ್ರೆ ಎಂದರೆ 12 ಮೈಲು ಆಗಿರುತ್ತದೆ ಎಂದು ಚರಿತ್ರೆಗಾರರು ಹೇಳುತ್ತಾರೆ. ಈ ರೀತಿಯಾಗಿ ಈ ಪ್ರದೇಶ ಮದೀನದಿಂದ 48 ಮೈಲುಗಳ ದೂರದಲ್ಲಿತ್ತು. ಈ ಕಾರ್ಯಾಚರಣೆಯ ಸ್ವಲ್ಪ ವಿವರಣೆ ಹೀಗಿದೆ. ಸಿರಿಯಾದ ಕಡೆಯಿಂದ ಮಕ್ಕಾದ ಕುರೈಶಿಗಳ ಒಂದು ಸಂಘ ಬರುತ್ತಿದೆ ಎಂದು, ಆ ವ್ಯಾಪಾರಿ ಸಂಘದ ಉದ್ದೇಶ ಮುಸ್ಲಿಮರ ಮೇಲೆ ದಾಳಿ ಮತ್ತು ಯುದ್ಧ ನಡೆಸುವುದಾಗಿದೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮಾಹಿತಿ ಲಭಿಸಿತ್ತು. ಅಂತೂ ಅವರು ಅದನ್ನು ತಡೆದರು ಮತ್ತು ಅವರ ಸಾಧನ ಸಾಮಗ್ರಿಗಳನ್ನು ವಶಪಡಿಸಿಕೊಂಡರು. ಕೆಲವು ಕೈದಿಗಳನ್ನು ಕೂಡ ಹಿಡಿಗೂಡಿದರು. ಅವರಲ್ಲಿ ಅಬುಲ್ ಆಸ್ ರಜಿಯಲ್ಲಾಹು ಅನ್ಹು ಕೂಡ ಇದ್ದರು. ಸೀರತ್ ಖಾತಮುನ್ ನಬೀನ್ನಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಬರೆಯುತ್ತಾರೆ, ಅಮೀಸ್ ಯುದ್ಧದ ಕೈದಿಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಳೆಯನಾದ ಅಬುಲ್ ಆಸ್ ರಜಿಯಲ್ಲಾಹು ಅನ್ಹು ಕೂಡ ಇದ್ದರು. ಅವರು ಹಜರತ್ ಖದೀಜಾ ರಜಿಯಲ್ಲಾಹು ಅನ್ಹರ ನಿಕಟ ಸಂಬಂಧಿಯಾಗಿದ್ದರು. ಆಗಲೂ ಅವರು ಮುಶ್ರಿಕ್ ಆಗಿದ್ದರು. ಅಬುಲ್ ಆಸ್ ತಾನು ಕೈದಿಯಾಗಿರುವುದನ್ನು ಹೇಗೋ ತನ್ನ ಪತ್ನಿ ಹಜರತ್ ಝೈನಬ್ ರಜಿಯಲ್ಲಾಹು ಅನ್ಹರಿಗೆ ತಿಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಹಾಬಿಯರು ಫಜರ್ ನಮಾಜ್ ನಿರ್ವಹಿಸುತ್ತಿದ್ದಾಗ ಹಜರತ್ ಝೈನಬ್ ರಜಿಯಲ್ಲಾಹು ಅನ್ಹಾ ಉಚ್ಚ ಸ್ವರದಲ್ಲಿ ಹೀಗೆ ಹೇಳಿದರು, ಎಲೇ ಮುಸ್ಲಿಮರೇ, ನಾನು ಅಬುಲ್ ಆಸರಿಗೆ ಅಭಯವನ್ನು ನೀಡಿದ್ದೇನೆ. ನಮಾಜ್ ಮುಗಿಸಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರೊಡನೆ ಹೇಳಿದರು, ಝೈನಬ್ ಹೇಳಿದ್ದನ್ನು ನೀವು ಕೇಳಿರಬಹುದು. ಅಲ್ಲಾಹನಾಣೆ, ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಸತ್ಯವಿಶ್ವಾಸಿಗಳ ಜಮಾತಿನಲ್ಲಿ ಯಾವನಾದರೂ ಸತ್ಯನಿಷೇಧಿಗೆ ಅಭಯ ನೀಡಿದರೆ ಆ ಅಭಯವನ್ನು ಗೌರವಿಸಬೇಕು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಝೈನಬ್ ರಜಿಯಲ್ಲಾಹು ಅನ್ಹರೊಡನೆ ಹೇಳಿದರು, ಯಾರಿಗೆ ನೀನು ಅಭಯ ನೀಡಿದ್ದೀಯೋ ಅವರಿಗೆ ನಾವು ಸಹ ಅಭಯ ನೀಡುತ್ತೇವೆ. ಅನಂತರ ಅಬುಲ್ ಆಸಿನ ಸಂಪತ್ತನ್ನು ಮರಳಿಸಲಾಯಿತು ಮತ್ತು ಅಬುಲ್ ಆಸಿನ ಪರವಾಗಿ ಸತ್ಕಾರವನ್ನು ಮಾಡಲು ಝೈನಬ್ ರಜಿಯಲ್ಲಾಹು ಅನ್ಹರೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಏಕಾಂತದಲ್ಲಿ ಅವರನ್ನು ಭೇಟಿಯಾಗಬಾರದು ಎಂದೂ ಹೇಳಿದರು. ಕೆಲವು ದಿನಗಳ ನಂತರ ಅಬುಲ್ ಆಸ್ ಮಕ್ಕಾಗೆ ಮರಳಿ ಹೋಗಿ ತನ್ನ ವ್ಯಾಪಾರ ವ್ಯವಹಾರಗಳನ್ನು ಮುಗಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸನ್ನಿಧಿಯಲ್ಲಿ ಹಾಜರಾಗಿ ಮುಸ್ಲಿಮರಾದರು. ಪುನಃ ನಿಕಾಹ ಇಲ್ಲದೆ ಹಜರತ್ ಝೈನಬ್ ರಜಿಯಲ್ಲಾಹು ಅನ್ಹರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬುಲ್ ಆಸರಿಗೆ ಮರಳಿಸಿದರು. ತನ್ನ ಪತಿ ಸತ್ಯನಿಷೇಧಿ ಆಗಿರುವ ಕಾರಣದಿಂದ ಮಹಿಳೆಯೊಬ್ಬಳು ಪತಿಯಿಂದ ಬೇರ್ಪಟ್ಟ ನಂತರ ಪತಿ ಇಸ್ಲಾಂ ಸ್ವೀಕಾರ ಮಾಡಿದರೆ ಪುನಃ ನಿಕಾಹ ನಡೆಸಬೇಕಾದ ಅಗತ್ಯವಿಲ್ಲ ಎಂಬ ಫತ್ವಾ ಈ ಘಟನೆಯಿಂದ ತಿಳಿದುಬರುತ್ತದೆ. ತನ್ನ ಪತಿ ಇಸ್ಲಾಂ ಸ್ವೀಕಾರ ಮಾಡಿದ ನಂತರ ಹಜರತ್ ಝೈನಬ್ ರಜಿಯಲ್ಲಾಹು ಅನ್ಹಾ ಹೆಚ್ಚು ಕಾಲ ಬದುಕಿರಲಿಲ್ಲ. ಹಿಜ್ರಿ 8ರಲ್ಲಿ ಅವರು ನಿಧನರಾದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿರ್ದೇಶನ ಪ್ರಕಾರ ಹಜರತ್ ಉಮ್ಮೆ ಐಮನ್ ರಜಿಯಲ್ಲಾಹು ಅನ್ಹಾ, ಹಜರತ್ ಸೌದಾ ರಜಿಯಲ್ಲಾಹು ಅನ್ಹಾ, ಹಜರತ್ ಉಮ್ಮೆ ಸಲ್ಮಾ ರಜಿಯಲ್ಲಾಹು ಅನ್ಹಾ ಮತ್ತು ಹಜರತ್ ಉಮ್ಮೆ ಅತಿಯಾ ರಜಿಯಲ್ಲಾಹು ಅನ್ಹಾ ಹಜರತ್ ಝೈನಬ್ ರಜಿಯಲ್ಲಾಹು ಅನ್ಹರ ಸ್ನಾನವನ್ನು ಮಾಡಿಸಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನಾಜಾ ನಮಾಜ್ ನಿರ್ವಹಿಸಿದರು ಹಾಗೂ ಸ್ವತಃ ಗೋರಿಗೆ ಇಳಿದು ದಫನ್ ಮಾಡಿದರು. ಹಜರತ್ ಅಬುಲ್ ಆಸ್ ರಜಿಯಲ್ಲಾಹು ಅನ್ಹು ಕೂಡ ಅದರ ನಂತರ ಹೆಚ್ಚು ಕಾಲ ಬದುಕಿರಲಿಲ್ಲ. ಹಿಜ್ರಿ 12ರಲ್ಲಿ ಅವರು ನಿಧನರಾದರು. ಸವೀಕ್ ಯುದ್ಧ ಹಿಜ್ರಿ 2ರಲ್ಲಿ ನಡೆದಿತ್ತು. ಈ ಯುದ್ಧಕ್ಕೆ ಕಾರಣವೇನೆಂದರೆ ಮುಶ್ರಿಕರು ಪರಾಜಿತರು ದುಃಖಿತರು ಆಗಿ ಮಕ್ಕಕ್ಕೆ ಮರಳಿ ಹೋದಾಗ ಅಬೂ ಸುಫಿಯಾನ್
ತನ್ನ ಶರೀರದಲ್ಲಿ ತೈಲ ಸವರುವುದನ್ನು ನಿಲ್ಲಿಸಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರ ಸಹಾಬಿಯರೊಡನೆ ಬದರ್ ಯುದ್ಧದ ಸೇಡು ತೀರಿಸದೆ ಸ್ನಾನ ಮಾಡುವುದಿಲ್ಲವೆಂದು ಶಪಥ ಮಾಡಿದರು. ಒಂದು ವರದಿಯ ಪ್ರಕಾರ ಅಬೂ ಸುಫಿಯಾನ್ 200 ಸವಾರಿಯರೊಂದಿಗೆ, ಮತ್ತೊಂದು ವರದಿಯ ಪ್ರಕಾರ 40 ಸವಾರಿಯರ ಜೊತೆಗೆ ತನ್ನ ಶಪಥವನ್ನು ಈಡೇರಿಸಲು ಹೊರಟರು. ಮದೀನಾದ ಸಮೀಪಕ್ಕೆ ತಲುಪಿದ ನಂತರ ಸಹಾಯವನ್ನು ಪಡೆಯಲಿಕ್ಕಾಗಿ ಬನು ನಜೀರಿನ ಹಯ್ಯಾ ಬಿನ್ ಅಖ್ತಬ್ರ ಬಳಿಗೆ ಹೋದರು. ಅವರು ಸಹಾಯ ನೀಡುವುದನ್ನು ನಿರಾಕರಿಸಿದರು. ಅನಂತರ ಅವರು ಸಲಾಂ ಬಿನ್ ಮಷ್ಕಮಿನ ಬಳಿಗೆ ಹೋದರು. ಆತನು ಮುಸ್ಲಿಮರ ರಹಸ್ಯ ಮಾಹಿತಿಗಳನ್ನು ತಿಳಿಸಿದನು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ದಿನಚರಿಯನ್ನು ಹೇಳಿಕೊಟ್ಟನು. ಮದೀನದಿಂದ 3 ಮೈಲುಗಳ ದೂರದಲ್ಲಿ ಒಂದು ಖರ್ಜೂರದ ತೋಟವಿರುವ ಅರೀಸ್ ಕಣಿವೆಯ ಕಡೆಗೆ ಅಬೂ ಸುಫಿಯಾನ್ ಕುರೈಶಿನ ಕೆಲವು ಜನರನ್ನು ಕಳುಹಿಸಿದರು. ಅಲ್ಲಿ ಅವರು ಅನೇಕ ಖರ್ಜೂರದ ಮರಗಳನ್ನು ಸುಟ್ಟು ಹಾಕಿದರು ಮತ್ತು ಓರ್ವ ಮುಸ್ಲಿಂ ಅನ್ಸಾರಿಯನ್ನು ವಧಿಸಿದರು. ಅಬೂ ಸುಫಿಯಾನ್ ಈ ವಿಜಯವನ್ನು ತನ್ನ ಶಪಥದ ಈಡೇರಿಕೆಯಾಗಿ ಭಾವಿಸಿ ತನ್ನ ಸೈನ್ಯದೊಂದಿಗೆ ಮಕ್ಕಾದ ಕಡೆಗೆ ಹೊರಟರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅದರ ಬಗ್ಗೆ ಗೊತ್ತಾದಾಗ ಅವರು 200 ಸಹಾಬಿಯರ ಜೊತೆಗೆ ಅಬೂ ಸುಫಿಯಾನನ್ನು ಹಿಂಬಾಲಿಸಲು ಹೊರಟರು ಮತ್ತು ಕರ್ಕರತುಲ್ ಕುದರ್ಗೆ ತಲುಪಿದರು. ಅಬೂ ಸುಫಿಯಾನ್ ಮತ್ತು ಅವರ ಸೈನ್ಯ ಓಡಿ ಹೋಗುತ್ತಾ ಧಾನ್ಯದ ಚೀಲಗಳನ್ನು ಎಸೆಯುತ್ತಿದ್ದರು. ಮುಸ್ಲಿಮರು ಅವುಗಳನ್ನು ಹೆಕ್ಕುತ್ತಾ ಹೋಗುತ್ತಿದ್ದರು. ಆದ್ದರಿಂದ ಈ ಯುದ್ಧದ ಹೆಸರು ಸವೀಕ್ ಯುದ್ಧ ಎಂದಾಯಿತು, ಎಂದರೆ ಧಾನ್ಯದ ಯುದ್ಧ. ಅಬೂ ಸುಫಿಯಾನ್ ಮತ್ತು ಅವರ ಸೈನ್ಯ ಪರಾರಿಯಾಯಿತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಮರಳಿ ಹೋದರು. ಸಹಾಬಿಯರು ಇದರ ಬಗ್ಗೆ ಕೇಳಿದಾಗ ಇದು ಯುದ್ಧವೇ ಆಗಿದೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಸಿರತು ಖಾತಮುನ್ ನಬೀನಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನ್ಹು ಪ್ರಥಮ ಈದುಲ್ ಅಜ್ಹಾದ ಬಗ್ಗೆ ಹೀಗೆ ಬರೆದಿರುವರು. ಅದೇ ವರ್ಷ ಜುಲ್ಹಜ್ಜಾ ತಿಂಗಳಲ್ಲಿ 2ನೇ ಇಸ್ಲಾಮಿ ಹಬ್ಬವಾದ ಈದುಲ್ ಅಜ್ಹಾ ಜಾರಿಗೆ ಬಂತು. ಅದನ್ನು ಜುಲ್ಹಜ್ಜಾ ತಿಂಗಳ 10ನೇ ದಿನಾಂಕದಂದು ಪೂರ್ತಿ ಇಸ್ಲಾಮಿಕ ಲೋಕದಲ್ಲಿ ಆಚರಿಸಲಾಗುತ್ತಿದೆ. ಈ ಈದಿನಲ್ಲಿ ಆಡು, ಕುರಿ, ಒಂಟೆ ಮುಂತಾದ ಯಾವುದಾದರೂ ಜಾನುವಾರನ್ನು ಬಲಿಕೊಟ್ಟು ಅದರ ಮಾಂಸವನ್ನು ತನ್ನ ಸಂಬಂಧಿಕರು, ಗೆಳೆಯರು, ನೆರೆಕೆರೆಯವರು ಮತ್ತು ಇತರರಿಗೆ ವಿತರಣೆ ಮಾಡುವುದು ಮತ್ತು ಸ್ವತಃ ಕೂಡ ತಿನ್ನುವುದು ಆರ್ಥಿಕ ಶಕ್ತಿಯುಳ್ಳ ಎಲ್ಲ ಮುಸ್ಲಿಮರಿಗೆ ಕಡ್ಡಾಯವಾಗಿದೆ. ಈದುಲ್ ಅಜ್ಹಾದ ದಿನದಂದು ಮತ್ತು ನಂತರದ 2 ದಿನಗಳಲ್ಲಿ ಇಸ್ಲಾಮಿಕ ಲೋಕದಲ್ಲಿ ಕೋಟಿಗಟ್ಟಲೆ ಜಾನುವಾರುಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ಬಲಿ ಅರ್ಪಿಸಲಾಗುತ್ತದೆ. ಹೀಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮತ್ತು ಹಜರತ್ ಹಾಜಿರಾ ರಜಲಾನ್ಹರ ಮಹತ್ತಾದ ತ್ಯಾಗವನ್ನು ನೆನಪಿಸಲಾಗುತ್ತದೆ. ಅದರ ಅತ್ಯುತ್ತಮ ಮಾದರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನವಾಗಿದೆ. ತನ್ನ ಯಜಮಾನನಾದ ಪ್ರಭುವಿನ ಮಾರ್ಗದಲ್ಲಿ ತನ್ನ ಜೀವ, ಸಂಪತ್ತು ಮತ್ತು ತನ್ನ ಪ್ರತಿಯೊಂದು ವಸ್ತುವನ್ನು ತ್ಯಾಗ ಮಾಡಲಿಕ್ಕಾಗಿ ತಯಾರಾಗಬೇಕು ಎಂದು ಪ್ರತಿಯೊಂದು ಮುಸ್ಲಿಮರನ್ನು ಈ ಮೂಲಕ ಎಚ್ಚರಗೊಳಿಸಲಾಗಿದೆ. ಈ ಈದ್ ಹಬ್ಬವನ್ನು ಕೂಡ ಈದುಲ್ ಫಿತ್ರಿನ ಹಾಗೆ ಒಂದು ಮಹತ್ತಾದ ಇಸ್ಲಾಮಿನ ಆರಾಧನೆಯಾದ ಹಜ್ ಅನುಷ್ಠಾನದ ಕೊನೆಯಲ್ಲಿ ಆಚರಿಸಲಾಗುತ್ತದೆ. ಹಜರತ್ ಫಾತಿಮಾ ರಜಲಾನ್ಹರ ನಿಕಾಹ ಹಿಜ್ರಿ 2ರಲ್ಲಿ ನಡೆದಿತ್ತು. ಹಜರತ್ ಅನಸ್ ರಜಲಾನ್ಹು ವರದಿ ಮಾಡುತ್ತಾರೆ, ಹಜರತ್ ಅಬೂಬಕರ್ ರಜಲಾನ್ಹು ಮತ್ತು ಹಜರತ್ ಉಮರ್ ರಜಲಾನ್ಹು ಹಜರತ್ ಫಾತಿಮಾ ರಜಲಾನ್ಹರನ್ನು ವಿವಾಹ ಮಾಡಲು ವಿನಂತಿಸಿಕೊಂಡಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಮ್ಮನಿದ್ದರು ಮತ್ತು ಯಾವುದೇ ಉತ್ತರ ನೀಡಲಿಲ್ಲ. ಹಜರತ್ ಅಲಿ ರಜಲಾನ್ಹು ಹೇಳುತ್ತಾರೆ, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸನ್ನಿಧಿಯಲ್ಲಿ ಹಾಜರಾದನು ಮತ್ತು ಹೀಗೆ ಕೇಳಿದೆ, ಹಜರತ್ ಫಾತಿಮಾ ರಜಲಾನ್ಹರ ಮದುವೆಯನ್ನು ನನ್ನೊಂದಿಗೆ ಮಾಡಿಕೊಡುವಿರಾ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ನಿಮ್ಮ ಬಳಿ ಮಹರಾಗಿ ಕೊಡಲು ಏನಾದರೂ ಇದೆಯಾ? ನಾನು ಹೇಳಿದೆ, ನನ್ನ ಬಳಿ ಕುದುರೆ ಮತ್ತು ಯುದ್ಧ ಕವಚವಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿನಗೆ ಕುದುರೆಯ ಅಗತ್ಯವಿದೆ, ಯುದ್ಧ ಕವಚವನ್ನು ಮಾರಾಟ ಮಾಡು. ಹೀಗೆ ನಾನು 480 ದಿರ್ಹಮಿಗೆ ನನ್ನ ಯುದ್ಧ ವಸ್ತ್ರವನ್ನು ಮಾರಾಟ ಮಾಡಿಕೊಂಡು ಮಹರಿನ ಹಣದ ಏರ್ಪಾಡು ಮಾಡಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹಣದಿಂದ ಒಂದು ಹಿಡಿಯಷ್ಟು ಹಜರತ್ ಬಿಲಾಲ್ ರಜಲಾನ್ಹರಿಗೆ ಕೊಡುತ್ತಾ ಸುಗಂಧ ದ್ರವ್ಯವನ್ನು ಖರೀದಿ ಮಾಡಲು ಹೇಳಿದರು. ಹಜರತ್ ಫಾತಿಮಾ ರಜಲಾನ್ಹರಿಗೆ ಕೊಡಬೇಕಾದ ಉಡುಗೊರೆಗಳನ್ನು ತಯಾರು ಮಾಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ಜನರೊಡನೆ ಹೇಳಿದರು. ಹೀಗೆ ಹಜರತ್ ಫಾತಿಮಾ ರಜಲಾನ್ಹರಿಗಾಗಿ ಒಂದು ಮಂಚ ಮತ್ತು ಖರ್ಜೂರದ ತೊಗಲಿನಿಂದ ತುಂಬಿಸಲಾದ ಚರ್ಮದ ಒಂದು ತಲೆದಿಂಬನ್ನು ತಯಾರಿಸಲಾಯಿತು. ಒಂದು ವರದಿಯಲ್ಲಿ ಹೀಗಿದೆ, ಈ ವಿವಾಹ ಸಂಬಂಧವನ್ನು ಮಾಡುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ರಜಲಾನ್ಹರೊಡನೆ ಹೀಗೆ ಹೇಳಿದರು, ಹೀಗೆ ಮಾಡಲು ನನ್ನ ಪ್ರಭು ನನ್ನನ್ನು ಆಜ್ಞಾಪಿಸಿದ್ದಾನೆ, ಎಂದರೆ ಹಜರತ್ ಫಾತಿಮಾ ರಜಲಾನ್ಹರ ವಿವಾಹವನ್ನು ಹಜರತ್ ಅಲಿ ರಜಲಾನ್ಹರೊಂದಿಗೆ ನಡೆಸಲು. ಹಜರತ್ ಫಾತಿಮಾ ರಜಲಾನ್ಹರ ವಿವಾಹದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಪಾತ್ರೆಯಲ್ಲಿ ವುಜು ಮಾಡಿದರು ಮತ್ತು ಆ ನೀರನ್ನು ಹಜರತ್ ಫಾತಿಮಾ ರಜಲಾನ್ಹ ಮತ್ತು ಹಜರತ್ ಅಲಿ ರಜಲಾನ್ಹರ ಮೇಲೆ ಸಿಂಪಡಿಸುತ್ತಾ ಹೀಗೆ ದುವಾ ಮಾಡಿದರು, ಅಲ್ಲಾಹುಮ್ಮ ಬಾರಿಕ್ ಫೀಹಿಮಾ ವ ಬಾರಿಕ್ ಅಲೇಹಿಮಾ ವ ಬಾರಿಕ್ ಲಹುಮಾ ನಸ್ಲಹುಮಾ. ಅರ್ಥ, ಹೇ ನನ್ನ ಅಲ್ಲ, ನೀನು ಅವರಿಬ್ಬರ ಸಂಬಂಧದಲ್ಲಿ ಅನುಗ್ರಹವನ್ನು ಉಂಟುಮಾಡು, ಅವರ ಇತರರೊಂದಿಗೆ ಇರಿಸುವ ಸಂಬಂಧದಲ್ಲಿ ಅನುಗ್ರಹವನ್ನು ಇರಿಸು, ಅವರ ಸಂತಾನಗಳಲ್ಲಿ ಅನುಗ್ರಹವನ್ನು ಇರಿಸು. ಈ ಪ್ರಾರ್ಥನೆಯನ್ನು ವಿವಾಹಿತರಾಗುವ ಜೋಡಿಗಳಿಗಾಗಿ ಅವರ ಹೆತ್ತವರು ಮಾಡಬೇಕು. ಇಂದು ಲೌಕಿಕ ಆಸೆ ಅಭಿಲಾಷೆಗಳ ಕಾರಣದಿಂದ ವಿವಾಹದ ನಂತರ ಹುಡುಗ ಹುಡುಗಿಯರ ನಡುವೆ ಸಮಸ್ಯೆಗಳು ತಲೆದೋರುತ್ತವೆ. ಈಗ ಅದು ವರ್ಧಿಸುತ್ತಲೂ ಇವೆ. ದೀನಿಗೆ ಆದ್ಯತೆ ನೀಡುವುದಾದರೆ ಮತ್ತು ಈ ರೀತಿಯಲ್ಲಿ ದುವಾ ಮಾಡಿದರೆ ಹಾಗೂ ತಂದೆ ತಾಯಂದಿರು ಸಹ
ತಮ್ಮ ಪಾತ್ರವನ್ನು ನಿರ್ವಹಿಸುವುದಾದರೆ ಸಂಬಂಧ ನೆಲೆ ನಿಲ್ಲುವುದು. ಹಜರತ್ ಫಾತಿಮಾ ರಜಲಾನ್ಹರ ವಿವಾದ ನಂತರ ಒಬ್ಬ ನಿಷ್ಠಾವಂತ ಸಹಾಬಿಯಾದ ಹಾರಿಸಾ ಬಿನ್ ನೂಮಾನ್ ಅನ್ಸಾರಿ ರಜಲಾನ್ಹು ತನ್ನೊಂದು ಮನೆಯನ್ನು ಖಾಲಿ ಮಾಡಿ ಹಜರತ್ ಅಲಿ ರಜಲಾನ್ಹು ಮತ್ತು ಹಜರತ್ ಫಾತಿಮಾ ರಜಲಾನ್ಹರಿಗೆ ಅದರಲ್ಲಿ ತಂಗಲು ನೀಡಿದರು. ಒಮ್ಮೆ ಬೀಸುಕಲ್ಲು ಚಲಾಯಿಸುವುದರಿಂದ ಕೈ ನೋವು ಆಗುತ್ತಿದೆ ಎಂದು ಹೇಳುತ್ತಾ ಒಬ್ಬ ಸೇವಕನ ಏರ್ಪಾಡನ್ನು ಮಾಡಲು ಹಜರತ್ ಫಾತಿಮಾ ರಜಲಾನ್ಹ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ವಿನಂತಿಸಿದಾಗ ಅವರು ಹಜರತ್ ಅಲಿ ರಜಲಾನ್ಹು ಮತ್ತು ಹಜರತ್ ಫಾತಿಮಾ ರಜಲಾನ್ಹರೊಡನೆ ಹೇಳಿದರು, ನೀವು ಹಾಸಿಗೆಯಲ್ಲಿ ಮಲಗುವಾಗ 34 ಬಾರಿ ಅಲ್ಲಾಹು ಅಕ್ಬರ್, 33 ಬಾರಿ ಸುಬಹಾನಲ್ಲಾ ಮತ್ತು 33 ಬಾರಿ ಅಲ್ಹಮ್ದುಲಿಲ್ಲಾ ಎಂದು ಹೇಳಿರಿ. ಇದು ನಿಮಗಿಬ್ಬರಿಗೂ ಸೇವಕನಿಗಿಂತ ಉತ್ತಮವಾಗಿದೆ. ಸೇವಕನನ್ನು ಒದಗಿಸಿಕೊಡುವುದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಷ್ಟದ ಸಂಗತಿಯಾಗಿರಲಿಲ್ಲ. ಆದರೆ ಜನರು ಒಂದು ಸಂಗತಿಯನ್ನು ಮತ್ತೊಂದು ಸಂಗತಿಯಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಸಾಧ್ಯತೆ ಇತ್ತು. ಅಲ್ಲದೆ ಪ್ರಜೆಗಳ ಸಂಪತ್ತನ್ನು ಸ್ವಂತಕ್ಕಾಗಿ ಉಪಯೋಗಿಸುವುದು ಸರಿಯೆಂದು ರಾಜರುಗಳು ಭಾವಿಸುವ ಸಾಧ್ಯತೆ ಇತ್ತು. ಆದ್ದರಿಂದ ಮುಂಜಾಗ್ರತೆ ಎಂಬ ರೀತಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಬಳಿ ವಿತರಣೆಗಾಗಿ ಬರುತ್ತಿದ್ದ ಗುಲಾಮರು ಮತ್ತು ದಾಸಿಯರಿಂದ ಯಾರನ್ನೂ ಅವರಿಗೆ ಕೊಡಲಿಲ್ಲ. ಉಳಿದ ಭಾಗ ಮುಂದಿನ ಬಾರಿ ವಿವರಿಸಲಾಗುವುದು ಇನ್ಶಾ ಅಲ್ಲಾ. ಈಗ ನಾನು ಲೋಕದ ಸ್ಥಿತಿಗತಿಗಳಿಗೆ ಸಂಬಂಧಿಸಿ ಪುನಃ ದುಆಗಾಗಿ ಮನವಿ ಮಾಡುತ್ತೇನೆ. ಪ್ರತೀಕಾರಕ್ಕೊಂದು ಮಿತಿ ಇರಬೇಕು ಎಂದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಹಮಾಸ್ ಮತ್ತು ಇಸ್ರೇಲಿನ ಯುದ್ಧದಲ್ಲಿ ತಮ್ಮ ಪಾತ್ರವನ್ನು ವಹಿಸಬೇಕೆಂದು, ಯುದ್ಧವನ್ನು ತಡೆಯಲು ಮತ್ತು ಸಂಧಾನವನ್ನು ಮಾಡಲು ಪ್ರಯತ್ನಿಸಬೇಕೆಂದು ಈಗ ಪಾಶ್ಚಿಮಾತ್ಯ ದೇಶದ ಮತ್ತು ಅಮೆರಿಕದ ಕೆಲವು ಲೇಖಕರು ವಾರ್ತಾಪತ್ರಿಕೆಗಳಲ್ಲಿ ಬರೆದಿರುವರು. ಆದರೆ ಪಾಶ್ಚಿಮಾತ್ಯ ದೇಶಗಳು ಯುದ್ಧವನ್ನು ತಡೆಯುವುದಕ್ಕೆ ಬದಲಾಗಿ ಯುದ್ಧವನ್ನು ಹೊತ್ತಿಸಲು ಸಿದ್ಧರಾಗಿ ನಿಂತಿರುವರು ಎಂದು ತೋರುತ್ತಿದೆ ಎಂದು ಈ ಲೇಖಕರು ಬರೆದಿರುವರು. ಈಗ ಮಿತಿಯನ್ನು ಮೀರಿದೆ ಎಂದು ಹೇಳಿ ಅಮೆರಿಕದ ವಿದೇಶಾಂಗ ಮಂತ್ರಾಲಯದ ಒಬ್ಬ ದೊಡ್ಡ ಅಧಿಕಾರಿ ರಾಜೀನಾಮೆ ನೀಡಿರುವುದಾಗಿ ನಿನ್ನೆ ವಾರ್ತೆ ಬಂದಿತ್ತು. ಪ್ಯಾಲೆಸ್ತೀನಿನ ಅಮಾಯಕರ ಮೇಲೆ ಬಹಳ ಹೆಚ್ಚು ದೌರ್ಜನ್ಯ ನಡೆಯುತ್ತಿದೆ. ಇದರ ಬಗ್ಗೆ ಈ ಪಾಶ್ಚಿಮಾತ್ಯ ದೇಶಗಳು ಕಾಳಜಿ ವಹಿಸಬೇಕಾಗಿದೆ. ಅವರಲ್ಲೂ ಸಭ್ಯರು ಇದ್ದಾರೆ ಎಂದು ಈ ಲೇಖನಗಳಿಂದ ತಿಳಿದು ಬರುತ್ತದೆ. ಅದೇ ರೀತಿಯಲ್ಲಿ ಕೆಲವು ಯಹೂದಿ ಪ್ರಜೆಗಳು ಕೂಡ ಪ್ಯಾಲೆಸ್ತೀನಿನ ಪರವಾಗಿ ಮತ್ತು ದೌರ್ಜನ್ಯವನ್ನು ವಿರೋಧಿಸಿಕೊಂಡು ಮಾತನಾಡುತ್ತಿರುವ ದೃಶ್ಯಗಳು ಕೆಲವೊಮ್ಮೆ ಮೀಡಿಯಾದಲ್ಲಿ ಪ್ರಸಾರವಾಗುತ್ತಿವೆ. ರಷ್ಯಾದ ವಿದೇಶಾಂಗ ಮಂತ್ರಿ ಕೂಡ ಹೀಗೆ ಹೇಳಿದರು. ಈ ದೇಶಗಳು ಇದೇ ರೀತಿಯಲ್ಲಿ ತಮ್ಮ ವರ್ತನೆಯನ್ನು ಮುಂದುವರಿಸಿದರೆ ಈ ಯುದ್ಧ ಪೂರ್ತಿ ಭೂಖಂಡದಲ್ಲಿ ಮಾತ್ರವಲ್ಲ ಪೂರ್ತಿ ಲೋಕದಲ್ಲಿ ಹರಡುವುದು ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಈ ಜನರು ಎಚ್ಚರಗೊಳ್ಳಬೇಕು. ಅದೇ ರೀತಿಯಲ್ಲಿ ನಾನು ಹಿಂದೆಯೇ ಹೇಳಿದಂತೆ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಒಂದು ಸ್ವರದಲ್ಲಿ ಧ್ವನಿ ಎತ್ತಬೇಕು. ಲೋಕದಲ್ಲಿರುವ 53-54 ಮುಸ್ಲಿಂ ರಾಷ್ಟ್ರಗಳು ಒಂದೇ ಸ್ವರದಲ್ಲಿ ಹೇಳಿದರೆ ಅದು ದೊಡ್ಡ ಶಕ್ತಿಯಾಗುವುದು ಮತ್ತು ಅದು ಪ್ರಭಾವಶಾಲಿಯಾಗಿರುವುದು. ಇಲ್ಲದಿದ್ದರೆ ಅಲ್ಲಿಂದ ಇಲ್ಲಿಂದ ಬರುವ ಒಂದೊಂದು ಹೇಳಿಕೆಗಳಿಗೆ ಯಾವುದೇ ಪ್ರಭಾವವಿರುವುದಿಲ್ಲ. ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಹಾಗೂ ಯುದ್ಧ ನಿಲ್ಲಿಸಲು ಇರುವ ಒಂದೇ ಒಂದು ಮಾರ್ಗ ಇದೇ ಆಗಿದೆ. ಆದ್ದರಿಂದ ಲೋಕವನ್ನು ನಾಶದಿಂದ ರಕ್ಷಿಸಲಿಕ್ಕಾಗಿ ಮುಸ್ಲಿಂ ದೇಶಗಳು ತಮ್ಮ ಪಾತ್ರವನ್ನು ವಹಿಸಲು ಸಂಪೂರ್ಣವಾದ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹಾಗೆಯೇ ಮಾಡಲು ಅಲ್ಲಾಹನು ಅವರಿಗೆ ಸೌಭಾಗ್ಯ ನೀಡಲಿ. ಆದರೆ ಹೇಗಿದ್ದರೂ ನಾವು ದುಆಗಳನ್ನು ಮಾಡುವುದಕ್ಕೆ ಒತ್ತು ನೀಡಬೇಕು. ಅಲ್ಲಾಹನು ಈ ಯುದ್ಧವನ್ನು ಕೂಡ ಕೊನೆಗಳಿಸಲಿ ಮತ್ತು ಮುಗ್ಧ ಮತ್ತು ಪೀಡಿತ ಪ್ಯಾಲೆಸ್ತೀನಿಯರ ಸಂರಕ್ಷಣೆ ಮಾಡಲಿ. ಇನ್ನಷ್ಟು ದೌರ್ಜನ್ಯ ಅವರ ಮೇಲೆ ಆಗದಿರಲಿ. ದೌರ್ಜನ್ಯ ಎಲ್ಲೇ ಆಗುತ್ತಿದ್ದರೂ ಅದನ್ನು ಕೊನೆಗೊಳಿಸಲಿ. ಅಲ್ಲಾಹನು ನಮಗೆ ದುಆ ಮಾಡಲು ಸೌಭಾಗ್ಯ ನೀಡಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون.
اذكروا الله يذكركم وادعوه يستجب لكم ولذكر الله أكبر